ಭೂತ ಡೈರೀಸ್ ಕನ್ನಡ ಹಾರರ್ ಸ್ಟೋರಿ. ಆಗುಂಬೆ ಕರ್ನಾಟಕದ ಚಿರಾಪುಂಜಿ ಅಂತ ಕರೀತಾರೆ. ಮಲೆಯ ರಾಕ್ಷಸರ ನಾಡು. ಘಾಟಿ ಅಂತಾರೆ, ಆದರೆ ಇದು ದೈವದ ಭೂಮಿ, ಶಪಿಸಿದ್ದ ನಾಗಬನವಿನ ಭೂಮಿ. ಇದ್ದೊಂದು ಕಥೆ, ನಿಜ ಅಂತ ಹಲವರು ಹೇಳೋ ಕಥೆ. ನನಗೆ ಹೇಳಿದವರು ನನ್ನ ಒಬ್ಬ ಒಳ್ಳೆಯ ಸ್ನೇಹಿತ ಮಹೇಶ್ ಮತ್ತು ಅವನ ಸಂಬಂಧಿ ವಿನಯ ಬ್ಯಾಂಗ್ಳೂರಿಂದ ಉಡುಪಿ ಹೋಗಬೇಕು. ರಾತ್ರಿ 10 ಗಂಟೆಗೆ ಕಾರ್ ಸ್ಟಾರ್ಟ್ ಮಾಡ್ತಾರೆ. ಆಗುಂಬೆ ಸೇರೋವರೆಗೂ ಪುಟ್ಟ ಮಳೆ, ಕಪ್ಪು ಕತ್ತಲೆ, ಫಾಗ್, ಹೆಡ್ಲೈಟ್ ಒಳಗೆ ಏನೂ ಕಾಣಸಿಗಲ್ಲ. ವಿನಯ ಹೇಳ್ತಾನೆ, ಬ್ರೋ, ಇವತ್ತು ಆಗುಂಬೆ ಘಾಟಿ ಡೇಂಜರ್ ಅಂತ ಹೇಳಿದ್ರಲ್ಲ, ಮಳೆ ಕತ್ತಲೆ, ಬೇಗ ಮನ್ ಹೋಗೋಣ. ಮಹೇಶ್ ನಗು, ಅಯ್ಯೋ, ಭೂತಗಳಿಗೆ ಬೇರೆ ಕೆಲಸ ಇಲ್ಲ, ನಮ್ಮನ್ನ ಭಯಪಡೋದು. ಆಗ ಕಾರ್ ರೇಡಿಯೋ ಸಿಗ್ನಲ್ ಹೋಗ್ಬಿಡತ್ತೆ. ಶಾಂತ, ಮಳೆ ಸದ್ದು ಮಾತ್ರ. ರಸ್ತೆ ಬದಿಯಲ್ಲೊಂದು ಬೋರ್ಡು, ಹೆಡ್ಲೈಟ್ಗೆ ಮಾತ್ರ ಕಾಣಿಸ್ತೆ. ದೈವಿ ಪ್ರದೇಶ, ಪ್ರವೇಶ ನಿಷೇಧ. ಕೆಳಗೆ ನಾಗಬನ, ದೇವರ ಶಾಪಿತ ಭೂಮಿ. ಮಹೇಶ್ ಕಾರ್ ಸ್ಲೋ ಮಾಡ್ತಾನೆ. ವಿನಯ ಹೇಳ್ತಾನೆ, ಬ್ರೋ, ಒಂದು ಫೋಟೋ ತೆಗಿತೀನಿ. ಕ್ಯಾಮರಾ ಫ್ಲಾಶ್, ಶಿಡಕ್. ಆ ಫ್ಲಾಶ್ ಲೈಟ್ನಲ್ಲಿ ಮರದ ಮೇಲೆ ನಾಗನ ತಲೆ ಹೋಲುವ ಆಕಾರ. ಮಹೇಶ್ ಅಚ್ಚರಿಯಲ್ಲಿ, ಓಯ್, ಫೋಟೋ ತೆಗೀಬೇಡ, ಮುಂದೆ ನೋಡು. ಕತ್ತಲೆ ಹೆಚ್ಚಾಗತ್ತೆ. ರಸ್ತೆ ಬಾಲೆ ಮೇಲೆ ಬಿಡಿ ಸೀರೆ ತೊಟ್ಟ ಒಬ್ಬಳು ಹೆಣ್ಣು, ಹೇಳೋಕಾಗದಂತೆ ನಿಧಾನವಾಗಿ ಕೈ ಬೀಸುತ್ತಾ ನಿಂತಿರುವಳು. ಮಹೇಶ್ ಬ್ರೇಕ್ ಹಾಕ್ತಾನೆ. ಸ್ಕ್ರೀಚ್. ಲೈಟ್ ಆ ಹೆಣ್ಣು ಮುಖಕ್ಕೆ ಬಿದ್ದಾಗ ಅಕಸ್ಮಾತ್ ನಗದ ಹಿಸ್. ಅವಳ ಕಾಲಿನ ಜೊತೆ ಹಾವಿನಂತೆ 2 ಕಡೆ ಛಿದ್ರವಾಗಿ ಗುರುತಾಗತ್ತೆ. ಅವಳ ನಾಲಿಗೆ 2 ಭಾಗ. ವಿನಯ ನಡುಗಿ ಪ್ರಾರ್ಥನೆ ಮಾಡ್ತಾನೆ, ಸುಬ್ರಹ್ಮಣ್ಯ ಸ್ವಾಮಿ ಕಾಪಾಡು. ಆಗಲೇ ಕಾರು ಗಾಜಿನ ಮೇಲೆ ಸ್ವಯಂ ಬೆಂದು ಕಾಣಿಸೋ ನಾಗಚಕ್ರ ಚಿಹ್ನೆ. ಮಹೇಶ್ ಫುಲ್ ಆಕ್ಸಲರೇಟರ್. ಕಾರು ಸ್ಕಿಡ್ ಆದುತ್ತಾ ಕೆಳಕ್ಕೆ ಬೀಳೋ ಹತ್ತಿರ. ಆಗಲೇ ಚಿಕ್ ಚೆಕ್ ಪೋಸ್ಟ್ ಲೈಟ್. ಪೊಲೀಸರು. ಯಾವ ದಿಕ್ಕಿಂದ? ಯಾಕೆ ರಾತ್ರಿ ಆಗುಂಬೆ ಘಾಟಿ? ಮಹೇಶ್ ಏನು ಜರುಗಿತ್ತೆಲ್ಲ ಹೇಳ್ತಾನೆ. ಪೊಲೀಸರ ಮುಖ ಬದಲಾಗತ್ತೆ. ನೀವು ನೋಡೋದು ಭೂತ ಹೆಣ್ಣು ಅಲ್ಲ, ಶಪಿತ ನಾಗದೇವಿಯ ಆತ್ಮ. ಬಹಳ ವರ್ಷಗಳ ಹಿಂದೆ ಇಲ್ಲಿ ನಾಗಬನ ಧ್ವಂಸ ಮಾಡಲು ಹಾವುಗಳನ್ನು ಬಲಿ ಕೊಡಲಾಯಿತು. ಗರ್ಭಿಣಿ ನಾಗದೇವಿ ಕೊಲ್ಲಲ್ಪಟ್ಟಳು. ಅವಳ ಶಾಪ. ಇಲ್ಲಿ ರಾತ್ರಿ ಬಂದವನು ನಾಗಸರಣಿಗೆ ಬಲಿಯಾಗಲೇಬೇಕು. ಮಹೇಶ್ ಮಿಗಿಲಾಗಿ ಸುರರಕ್ಷಿತ ಅಂತ ಆಲೋಚನೆ. ಪೊಲೀಸರ ಜೀಪ್ ಹತ್ತುತ್ತಾರೆ. ಜೀಪ್ ಡೋರ್ ಮುಚ್ಚುವ ಕೂಡಲೇ ಹೆಡ್ಲೈಟ್ನಲ್ಲಿ ಪೊಲೀಸರ ಕಣ್ಣು ಚಿರಡದಂತೆ. ನಾಲಿಗೆ 2 ಭಾಗ. ನೀವು ತಪ್ಪಿ ಹೋಗೋಕೆ ಸಾಧ್ಯವಿಲ್ಲ, ಇದು ನಮ್ಮ ಭೂಮಿ. ಮಹೇಶ್ ಚೀರುತ್ತಾನೆ. ಕ್ಯಾಮರಾ ಡೌನ್ ಆಗುತ್ತದೆ. ರೆಕಾರ್ಡಿಂಗ್ ಸ್ಟಾಪ್. ಆಘಾತ. ಮುಂದಿನ ದಿನ ಅವರ ಕಾರು ಸಿಕ್ಕಿತ್ತು, ಕ್ಯಾಮರಾ ಕೂಡ. ಆದರೆ ಮಹೇಶ್ ಮತ್ತು ವಿನಯ ಗುರುತು ಸಹ ಇಲ್ಲ. ಇಂದು ಆಗುಂಬೆ ಘಾಟಿಯಲ್ಲಿ ರಾತ್ರಿ ಯಾರೂ ಹೋಗೋದಿಲ್ಲ. ನಾಗಬನದ ಶಾಪ್ ಇರೋವರೆಗೆ ಭಯ ಇರುತ್ತೆ. ನೆನಪಿರಲಿ, ನೀವು ನಂಬಿದ್ರೂ ನಂಬಲಿಲ್ಲದ್ರೂ ದೈವದ ಗಡಿ ದಾಟೋಕೆ ಹೆದರಿಕೆಯಾಗುತ್ತದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕತೆ ಸದ್ಯದಲ್ಲೇ. ಮುಂದಿನ ಭಯಾನಕ ಕತೆಗೆ ತಯಾರಾಗಿ.